ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ನಿನ್ನೆ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಿನ್ನೆ ಆ ಕೆಲಸ ಎಲ್ಲ ಮುಗಿಸಿ ನೈಟ್ ರೊಟೀನ್ ಸ್ವಲ್ಪ ಶೇರ್ ಮಾಡ್ಕೋತಾ ಇದ್ದೀನಿ. ಸಂಜೆ 9:30 ಅಷ್ಟೊತ್ತಿಗೆ ನಾನು ಕಿಚನ್ನ ಕ್ಲೋಸ್ ಮಾಡಿಬಿಡ್ತೀನಿ. ನನ್ನ ಹತ್ರ ಅಷ್ಟು ಟೈಮೂ ಇರಲ್ಲ, ಎನರ್ಜಿನೂ ಇರಲ್ಲ. 9 ಆಗಿದ ತಕ್ಷಣ ಫುಲ್ಲು ನಿದ್ದೆ ಸ್ಟಾರ್ಟ್ ಆಗುತ್ತೆ, ಮೈಕೈ ನೋವು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಪ್ರಿಪ್ರೇಷನ್ಸ್ ಇರುತ್ತೆ ಕ್ಲಾಸಿಗೆ, ಮಕ್ಕಳದ್ದು ಏನಾದ್ರು ಪೆಂಡಿಂಗ್ ವರ್ಕ್ ಇರುತ್ತೆ, ಮೇಲೆ ಏನಾದ್ರು ಕೆಲಸಗಳನ್ನ ಮಾಡ್ಕೊಳ್ಳೋದಿರುತ್ತೆ. ಸೊ ಅದಕ್ಕೆ ಅಟ್ ದ ಮೋಸ್ಟ್ 9:30 ಅಷ್ಟೊತ್ತಿಗೆ ನಾನು ಕಿಚನ್ನ ವೈಂಡ್ ಅಪ್ ಮಾಡಿಬಿಡ್ತೀನಿ. 99% ಪಾತ್ರೆ ತೊಳೆದಿನೇ ಮಲ್ಕೋತೀನಿ. ತುಂಬ ಸುಸ್ತಾಗಿದ್ದರೆ ಡಿಶ್ ವಾಷಿಂಗ್ನ ಯೂಸ್ ಮಾಡ್ತೀನಿ. ನಾನು ಇಲ್ಲಿವರೆಗೂ ಸ್ವಲ್ಪ ಕೈ ಕಾಲು ಗಟ್ಟಿ ಇದೆ, ಆಮೇಲೆ ಸ್ವಲ್ಪ ಎನರ್ಜಿ ಇದೆ, ಅಷ್ಟು ಸುಸ್ತಾಗಿಲ್ಲ. ಇದೆಲ್ಲ ರೀಸನ್ಗೆ ಡಿಶ್ ವಾಷರ್ನ ತುಂಬ ರೆಗ್ಯುಲರಾಗಿ ಡಿಪೆಂಡ್ ಆಗಿಲ್ಲ. ಅದು ಒಂಥರ ಬೆನಿಫಿಟ್ಟೇ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದು ಒಂದು ಸತಿ ನಾನು ರಿವ್ಯೂ ಕೊಡ್ತೀನಿ. ನಾನು ಮೋಸ್ಟ್ಲಿ ಸದ್ಯದಲ್ಲೇ ಮಾಡ್ತೀನಿ ಅದನ್ನು. ತುಂಬ ಫಳ ಅನ್ನುತ್ತೆ. ಆಮೇಲೆ ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಡಿಸ್ಇನ್ಫೆಕ್ಟೆಂಟ್ ಥರ ತುಂಬ ಜರ್ಮ್ಸ್ ಎಲ್ಲ ಕಿಲ್ ಆಗುತ್ತೆ. ಒಳ್ಳೆಯದೇನೆ, ಅದು ತುಂಬ ಚೆನ್ನಾಗಿದೆ. ಬಟ್ ನನಗೆ ಇನ್ನು ಒಂದು 5-6 ವರ್ಷ ಆದಮೇಲೆ ಇನ್ನೂ ಯೂಸ್ ಆಗುತ್ತೆ. ಈಗ ಯಾವಾಗ ಯೂಸ್ ಆಗುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಲೋಡ್ ಮಾಡ್ತೀನಿ. ಆಮೇಲೆ ಹೆವಿ ಕ್ಲಾಸಸ್ ಇದ್ದಾಗ ಅವತ್ತೂ ಅಷ್ಟೇ ಲೋಡ್ ಮಾಡ್ತೀನಿ. ಬಸ್ಸಲ್ಲಿ ಏನಾದರೂ ತುಂಬ ರಶ್ ಇತ್ತು, ಹೋಗಬೇಕಾದ್ರೂ ತುಂಬ ನಿಂತ್ಕೊಂಡೇ ಹೋಗಿದ್ದೀನಿ. ನೀವು ಬರಬೇಕಾದ್ರೂ 3-4 ಬಸ್ಸಸ್ನ ಚೇಂಜ್ ಮಾಡಿಕೊಂಡು, ವೇಟಿಂಗ್ ಟೈಮ್ ಜಾಸ್ತಿ ಇತ್ತು. ಸೊ ಎಲ್ಲ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗಿ ನನಗೆ ತುಂಬ ಸುಸ್ತಾಗಿತ್ತು. ಮಕ್ಳಿಗೆ ಓದಿಸೋದಿದೆ, ಮನೇಲಿ ಬೇರೆ ಕೆಲಸ ಜಾಸ್ತಿ ಇದೆ. ಇದೆಲ್ಲ ರೀಸನ್ಸ್ಗೆ ಮಂತ್ಲಿ ಸುಮಾರು ಸತಿ ನಾನು ಲೋಡ್ ಮಾಡ್ತಾಯಿರ್ತೀನಿ. ಬಟ್ ನನಗೆ ನಾನು ಯಾವಾಗಲೂ ಹೇಳೋಂಗೆ ಪಾತ್ರೆ ತೊಳೆಯೋದು ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಯಾಕೆಂದರೆ ಅದು ಕ್ಲೀನಿಂಗ್ ಅನ್ನೋದು ಒಂಥರ ಥೆರಪಿ ಥರ. ಪಾತ್ರೆ ನೀಟಾಗಿ ತೊಳೆಯೋದು. ಆಮೇಲೆ ನಮ್ಮ ಮನೇಲಿ ಹೆಂಗೆ ಅಂದರೆ ಲೆಫ್ಟ್ ನಲ್ಲಿಯಲ್ಲಿ ಬಿಸಿನೀರು ಬರುತ್ತೆ. ಆ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ರೆ ಅಂತೂ ತುಂಬ ರಿಲ್ಯಾಕ್ಸ್ ಅನಿಸುತ್ತೆ. ಕೈ ಮೇಲೆಲ್ಲ ಬಿಸಿನೀರೆಲ್ಲ ಬರ್ತಾಯಿದ್ರೆ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇರುತ್ತೆ. ನಾನು ಯೂಶ್ವಲಿ ತೊಳೆದ್ಬಿಡ್ತೀನಿ, ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡ್ತೀನಲ್ವ. ಟಾರ್ಗೆಟ್ ಇಟ್ಕೋತೀನಿ 10 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. ಬಟ್ ಅಷ್ಟು ಕೆಲವು ಸತಿ 10 ನಿಮಿಷ ಅಷ್ಟೇ ಅಂತ ಅನ್ಕೋತೀವಿ, ಕೆಲವು ಸತಿ ಅಷ್ಟೂ ಮಾಡೋಕ್ಕಾಗಲ್ಲ. ಎಷ್ಟೋ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ತುಂಬ ಪುಷ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇವತ್ತಿನ ವ್ಲಾಗಲ್ಲಿ ಇನ್ಸಲ್ಟ್ಸ್ನ, ಫೇಲ್ಯೂರ್ಸ್ನ, ತುಂಬ ಕುಗ್ಗೋಗಿರೋ ಮನಸ್ಥಿತಿಲಿ ಇದ್ದರೂ ಕೂಡ ನಮ್ಮ ಲೇಡೀಸಿಗೆ ಕೇಳಬೇಕು ಅಂದರೆ ಡೈಲಿ ಬೇಸಿಸಲ್ಲಿ ಇದಾಗ್ತಾ ಇರುತ್ತೆ. ಕೆಲಸ ಮಾಡಿನೇ ಕುಗ್ಗೋಗ್ತೀವಿ. ಈ ಮಾಡಿದ್ದೇ ಮಾಡಿ ಒಂಥರ ಡಿಪ್ರೆಷನ್ ಕೊಟ್ಟೋಗ್ತೀವಿ. ಬಟ್ ಆದರೂ ಕೂಡ ನಾವೆಲ್ಲ ಬೌನ್ಸ್ ಬ್ಯಾಕ್ ಮಾಡಬೇಕು, ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು, ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೋಬೇಕು, ನಾವೇ ಹೀಲ್ ಮಾಡ್ಕೋಬೇಕು. ಒಂಥರ ನೆಗೆಟಿವ್ ಸಿಚುವೇಶನ್, ನೆಗೆಟಿವ್ ಎನ್ವೈರ್ನಮೆಂಟ್ ಇದ್ದರೂ ಕೂಡ ಪಾಸಿಟಿವ್ ಮೈಂಡ್ಸೆಟ್ಟಿಂದ ವಿ ಹ್ಯಾವ್ ಟು ಲೀಡ್ ಲೈಫ್. ಮುಂದೆ ಪುಷ್ ಮಾಡ್ತಾನೆ ಇರಬೇಕು. ರೀಸನ್ಸ್ ಎಷ್ಟೊಂದು ಇರ್ಬೋದು. ನಮಗೋಸ್ಕರ ನಾವು ಮಾಡ್ಕೋಬೋದು, ಮಕ್ಕಳಿಗೋಸ್ಕರ ಮಾಡ್ಕೋಬೋದು, ಫ್ಯಾಮಿಲಿಗೋಸ್ಕರ, ಕೆರಿಯರ್ಗೋಸ್ಕರ, ಎಷ್ಟೋ ರೀಸನ್ಗೋಸ್ಕರ ನಾವು ನಮ್ಮನ್ನು ನಾವು ಪುಷ್ ಮಾಡ್ಕೋತಾ ಇರ್ತೀವಿ. ಸೊ ಇವತ್ತಿನ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾವು ಡೈಲಿ ಬೇಸಿಸಲ್ಲಿ ಫೇಸ್ ಮಾಡ್ತಿರೋದನ್ನೇ ನಾನು ಇವತ್ತು ವ್ಲಾಗಲ್ಲಿ ಹೇಗೆ ಈಸಿ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕೆಳಗಡೆ ಬಿದ್ದರೂ ಕೂಡ ಹೇಗೆ ನಾವು ರೈಸ್ ಆಗೋದು ಅಂತ ಹೇಳ್ತಾ ಹೋಗ್ತೀನಿ. ಜೊತೆಗೆ ಇವತ್ತಿನ ವ್ಲಾಗಲ್ಲಿ ನನ್ನ ಮಗಳಿಗೆ ಬರ್ಡೇ ಪ್ರಿಪ್ರೇಷನ್ಗೆ ಏನೇನು ತೊಗೊಂಡಿದ್ದೀನಿ ಅಂತ. ಥರ್ಸ್ಡೇ ಅವಳದು ಬರ್ಡೇ. ಅಪ್ಪ ಮಾಡಿದ್ಲು ಅದು ಹೇಳ್ತಾನೆ ಇರ್ತಾಳೆ ನನ್ನ ಬರ್ಡೇ ಅಂತ. ಮುಂದೆ ಈಗೇನು ಮಾತಾಡೋಕ್ಕೆ ಹೋಗಲ್ಲ, ಮುಂದೆ ಮಾತಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ, ಲಾಸ್ಟಲ್ಲಿ ನೋಡಿ ಆಯಿತಾ. ತುಂಬ ಸುಸ್ತಾಗಿ ಬಂದು ಮಾತಾಡಿದ್ದು. ಇವತ್ತಂತೂ ಸಾಕಾಗೋಯ್ತು. ನಾನೀಗ ವಾಯ್ಸ್ ಓವರ್ ಕೊಡ್ತಾ ಇರೋದು ನಂಬಲ್ಲ. 12:30ಗೆ ಮತ್ತು ನಾನು 5 o'clock ಎದ್ದೇಳ್ತೀನಿ. 12:30ಗೆ ಮಲ್ಕೋತಾ ಇದ್ದೀನಿ ಅಂದರೆ 4 o'clock ಎದ್ದೇಳಲ್ಲ, ನಿದ್ದೆ ಸಾಲಲ್ಲ. ನಾನು ಎಷ್ಟೇ ಟ್ರೈ ಮಾಡಿಬಿಡ್ತೀನಿ ಎದ್ದೇಳಬೇಕು ಅಂತ. ಅಲ್ಲಿ ಕ್ಲಾಸ್ ಮಾಡ್ತಾಯಿದ್ರೆ ಬರ್ತಾ 4th ಪೀರಿಯಡ್ 5th ಪೀರಿಯಡ್ ಆಗ್ತಾ ಹಿಂಗಾಗಿದ್ರೆ ತಲೆ ಸುತ್ತು, ಕಣ್ಣೆಲ್ಲ ಮಂಜಾಗೋದು, ಹಿಂಗೆಲ್ಲ ಆಗ್ಬಿಡ್ತಾಯಿದೆ. ನಾನು ಅದಕ್ಕೆ 12 ಮೇಲಾಗಿದೆ ಯಾವುದೋ ಒಂದು ರೀಸನ್ಗೆ, 12 ಗಂಟೆ ಮೇಲಾಗಿದೆ ಅಂದರೆ ನಾನು 5-5:30ಗೆ ಎದ್ದೇಳ್ತೀನಿ. ಯಾಕೆಂದರೆ ನೈಟ್ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸಿರ್ತೀನಿ. ಇವತ್ತೂ ಅಷ್ಟೇ ಚಾಪಿಂಗು, ತರಕಾರಿ ಕಟ್ ಮಾಡ್ಕೊಳ್ಳೋದು, ಈರುಳ್ಳಿ ಸಿಪ್ಪೆ ತೆಗಿಯೋದು, ಕಸ ಗುಡಿಸೋದು, ನೆಲ ಒರೆಸೋದು, ಹೊರಗಡೆ ಎಲ್ಲ ನೀಟ್ ಮಾಡಿರೋದು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನೀರು ಹಾಕಿ ರಂಗೋಲಿ ಹಾಕೋದಷ್ಟೇ. ಫುಲ್ಲೆಲ್ಲ ಹೊರಗಡೆ ಎಲ್ಲ ಕಸ ಗುಡಿಸಿ ನೆಲ ಒರೆಸಿದ್ದೀನಿ, ಹೊರಗಡೆನೂ ಮಾಡಿಬಿಟ್ಟಿದ್ದೀನಿ. ಸೊ ಬೆಳಗ್ಗೆ ಏನು ಅಷ್ಟೊಂದು ಕೆಲಸ ಇಲ್ಲ. ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಅಂದರೆ ನೈಟ್ ಆಗಿರಲ್ಲ. ನೈಟ್ ಲೇಟಾಗಿ ಮಲಗ್ತೀನಿ ಅಂದರೆ ಆಲ್ಮೋಸ್ಟ್ ನೈಟೇ ಎಲ್ಲ ಮುಗಿಸಿ ಮಲಗಿರ್ತೀನಿ. ಆ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಷ್ಟೊಂದು ರೀಸನ್ಗೆ ಫ್ರೆಂಡ್ಸ್, ಎಷ್ಟೋ ಸರಿ ನಮ್ಮ
ಫ್ಯಾಮಿಲಿ ಮೆಂಬರ್ಸೇ ಹರ್ಟ್ ಮಾಡ್ತಾರೆ. ಸುಮಾರು ಜನದಲ್ಲಿ ಕೇಳಿರ್ತೀನಿ. ನಾವು ಓದಿರ್ತೀವಿ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಕೆಲ್ಸಕ್ಕೆ ಹೋದರೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಏನೋ ಒಂಥರ ಆಗ್ತಿರುತ್ತೆ, ಬೇಜಾರಾಗ್ತಿರುತ್ತೆ. ನಾವು ಅಂದ್ಕೊಂಡಿರೋವಂಥ ಒಂದು ಜಾಬ್ನ ನಮಗೆ ಸಿಕ್ಕಿರಲ್ಲ. ಸೊ ಆ ಥರ ಎಲ್ಲ ಏನೇನೋ ಎಕ್ಸ್ ವೈ ಝೆಡ್ ರೀಸನ್ನಿಂದ ನಾವು ನಮ್ಮನ್ನು ನಾವು ತುಂಬ ಕುಗ್ಗೋಗಿರ್ತೀವಿ. ಒಂಥರ ಬೇಜಾರಾಗಿರುತ್ತೆ. ಲೈಫಲ್ಲಿ ನಾನು ಏನು ಅಚೀವ್ ಮಾಡ್ತಾಯಿದ್ದೀನಿ, ನಾನು ಏನು ಅಂದ್ಕೊಂಡಿದ್ದೆ, ನಾನು ಏನಕ್ಕೆ ಅಷ್ಟೊಂದು ಓದಿದೆ, ಈ ಥರ ಎಲ್ಲ ಎಷ್ಟೊಂದು ರೀಸನ್ಸು. ನಂದೊಬ್ಬರು ಸೀನಿಯರ್ ಇದ್ದರು ಆಯಿತಾ. ತುಂಬ ಚೆನ್ನಾಗಿ ಓದ್ತಿದ್ರು. ತುಂಬ ಅಂದರೆ ದಿ ಬೆಸ್ಟ್. ಎಷ್ಟು ಚೆನ್ನಾಗಿ ಬುದ್ಧಿವಂತರು ಅಂದರೆ ಅವ್ರಿಗೆ ಆಲ್ಮೋಸ್ಟ್ 2-3 ಗೋಲ್ಡ್ ಮೆಡಲ್ಸ್ ಬಂದಿದೆ. ಅವ್ರಿಗೆ ಎಲ್ಲೇ ಪಿ ಯು ಸಿಯಿಂದನೂ ಎಲ್ಲೇ ಏನೇ ಹೋದರೂ ಕೂಡ ಗೋಲ್ಡ್ ಮೆಡ್ಲೇ ಅವರು. ಫಸ್ಟ್ ರ್ಯಾಂಕ್ ಅಷ್ಟು ಜಾಣರವರು. ಬಟ್ ಈಗ ಅವರು ಹೌಸ್ ವೈಫ್ ಆಗಿದ್ದಾರೆ. ನನಗೆ ಅದೇ ಕೆಲವು ಸತಿ ಅಷ್ಟೆಲ್ಲ ಏನಕ್ಕೆ ಓದಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ಅವರು ಅಂತಲ್ಲ, ಎಷ್ಟೊಂದು ಜನ ನಿಮಗೆ ಓದಿಸಿರಲ್ಲ. ಕೆಲವು ಸತಿ ಓದಿಸಿದ್ರೆ ಏನೇನೋ ಅಚೀವ್ ಮಾಡ್ತಾಯಿದ್ರಿ. ಸೊ ಆ ಥರ ಎಷ್ಟೊಂದು ರೀಸನ್ ಇರುತ್ತೆ. ನಮ್ಮನ್ನು ನಾವು ಲೈಫಲ್ಲಿ ತುಂಬ ಕುಗ್ಗೋಗಿರ್ತೀವಿ. ಎಲ್ಲರಿಗೂ ಆ ಸಕ್ಸಸ್ ಅನ್ನೋದು ಸಿಕ್ಕಿರಲ್ಲ. ಕಷ್ಟ ಆಗುತ್ತೆ, ಸ್ಯಾಕ್ರಿಫೈಸಸ್ಸೇ ಆಗಿರುತ್ತೆ. ಬಟ್ ಎಷ್ಟು ದಾರುಣ ಅಂದರೆ ಆ ಸ್ಯಾಕ್ರಿಫೈಸು ಯಾರೂ ಐಡೆಂಟಿಫೈಯೇ ಮಾಡಲ್ಲ. ತುಂಬ ಬೇಜಾರಾಗೋಗುತ್ತೆ. ಬೇಜಾರು ಪಡೋದಕ್ಕಿಂತ ಎಕ್ಸ್ಪೆಕ್ಟೇ ಮಾಡೋಕ್ಕೆ ಹೋಗಬಾರ್ದು ಅಂತ ಅನಿಸುತ್ತೆ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಬಂದೆ ಕೆಲಸದಿಂದ ಬಂದೆ, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ನನಗೆ ಒಳಗಡೆ ಹೋಗೋಕ್ಕೂ ಸುಸ್ತಾಗ್ತಿದೆ. ಹೊರಗಡೆನೇ ಕೂತಿದ್ದೀನಿ. ಅಷ್ಟು ಸುಸ್ತು. ಗಾಡಿ ಓಡಿಸಿ ಬೆನ್ನೆಲ್ಲ ಅಷ್ಟು ಒಂಥರ ಸ್ಟಿಫ್ ಆದಂಗೆ ಆಗೋಗಿತ್ತು. ಅಲ್ಲೇ ಕೂತು ರಿಲ್ಯಾಕ್ಸ್ ಆಗಿ ಹಾಗಂತ ಏನೂ ಬೇಜಾರು ಮಾಡಿಕೊಂಡು ಏನೂ ಇಲ್ಲ ನಾನು, ಆಯಿತಾ. ಸುಮ್ಮನೆ ಫಿಸಿಕಲಿ ಸ್ಟ್ರೈನ್ ಆಗಿರುತ್ತಲ್ಲ, ರೆಸ್ಟ್ ತೊಗೊಳ್ಳೋದಷ್ಟೇ. ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ, ಫೀಲ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫಸ್ಟ್ ಆಫ್ ಆಲ್ ಯಾರೂ ಕೇಳೋರು ಇರಲ್ಲ. ನಾನು ಜನ್ರಲಾಗಿ ಹೇಳ್ತಾ ಇರೋದು, ಎಕ್ಸ್ಪೆಕ್ಟು ಮಾಡೋಕ್ಕೆ ಹೋಗಬಾರ್ದು. ಯಾರು ಎಷ್ಟು ದಿನ ಅಂತ ಕೇಳ್ತಾರೆ, ನಾವೇ ಪುಷ್ ಮಾಡ್ಕೋಬೇಕಷ್ಟೇ. ಏನೇ ಇದ್ದರೂ ಕೂಡ ಕೆಲವು ಸತಿ ಫೇಲ್ಯೂರ್ಸು, ರಿಜೆಕ್ಷನ್ಸು, ಇನ್ಸಲ್ಟ್ಸು ಏನೇ ಆದರೂ ಕೂಡ ನಮ್ಮನ್ನು ನಾವು ಪುಷ್ ಮಾಡ್ಕೋಬೇಕು. ಎಷ್ಟಾಗುತ್ತೆ ಅಷ್ಟು. ನೀವು ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ಕೆರಿಯರಲ್ಲಿ ಎಕ್ಸಾಕ್ಟ್ ಸಕ್ಸಸ್ ಕಂಡಿಡ್ಬೋದು, ಅಥವಾ ನಾವು ಅಂದ್ಕೊಂಡಿರೋದು ಸಾಧಿಸ್ದೇ ಇರ್ಬೋದು. ಬಟ್ ಅಟ್ ದ ಎಂಡ್ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ನೀವು ಹೌಸ್ ವೈಫ್ ಆಗಿದ್ದೀರಾ, ಯಾರಿಗೋಸ್ಕರ ಆಗಿದ್ದೀರಾ? ಯಾವುದೋ ಒಂದು ರೀಸನಿಂದ ಆಗಿರ್ತೀರ. ಅದರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ಕಂಡುಕೊಳ್ಳಿ. ಒಂದು ಮಿನಿಮಮ್ ಅಮೌಂಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ನ ಮೇಂಟೈನ್ ಮಾಡಿ. ಮನೆಗೆ ಇದ್ದೀವಿ, ಮನೇಲೇ ಹೌಸ್ ವೈಫ್ ಆಗಿದ್ದೀವಿ ಅಂತ ಎಲ್ಲದಕ್ಕೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ನಮಗೆ ಅಂತ ನಮ್ಮ ಜಾಬಿಂದ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಬರಲ್ಲ. ನಾವು ಹುಟ್ಟಿದ್ದೀವಿ, ನಮ್ಮ ಮನುಷ್ಯರು, ಅದಕ್ಕೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ಅದನ್ನು ಮೇಂಟೈನ್ ಮಾಡಿ. ಎಮೋಷ್ನಲಿ ಸ್ಟ್ರಾಂಗ್ ಆಗಿ. ತುಂಬ ಎಮೋಷ್ನಲಿ ವೀಕ್ ಆಗೋಕ್ಕೆ ಹೋಗಬೇಡಿ. ಏನೇ ಒಂದು ಚಿಕ್ಕ ಪುಟ್ಟ ಸಕ್ಸಸ್ ಇದ್ದರೂ ಕೂಡ ಏನೋ ಕಲ್ತಿದ್ದೀರಾ, ಏನೋ ಸ್ಕಿಲ್ ಕಲಿತೀರಾ, ಮಕ್ಕಳಿಗೇನೋ ಚೆನ್ನಾಗಿ ಓದಿಸಿದ್ದೀರಾ, ನಾನೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಒಂಥರ ಹ್ಯಾಪಿನೆಸ್ ಸಿಗುತ್ತಲ್ಲ, ಅದರಿಂದನೂ ಕೂಡ ನೀವು ಖುಷಿಪಡಿ. ಸ್ಮಾಲ್ ವಿನ್ಸ್ನ ಸೆಲೆಬ್ರೇಟ್ ಮಾಡಿ. ಅಟ್ ದ ಎಂಡ್ ನಿಮ್ಮ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಮಕ್ಕಳಲ್ಲಿ, ಫ್ಯಾಮಿಲಿಯಲ್ಲಿ, ನಿಮ್ಮ ಹೆಲ್ತ್ ಕೆಲವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತೀರ. ನನಗೆ ಅದೇ ಅನಿಸುತ್ತೆ. ನನಗೆ ಇಲ್ಲಿ ಮನೆ ಹತ್ರ ಒಬ್ಬರು ಪರಿಚಯ. ಹೆಲ್ತ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ. ಅವರು ಹೌಸ್ ವೈಫ್. ಅವ್ರ ಬಗ್ಗೆ ನಾನು ಹೇಳ್ತೀನಿ ಆಯಿತಾ. ಈಗ ಕೇಳಿ ಆಯಿತಾ. ಅವರು ತುಂಬ ಚೆನ್ನಾಗಿದ್ದಾರೆ ಆಯಿತಾ. ಹೆಂಗೆ ಅಂದರೆ ನೋಡೋಕ್ಕಲ್ಲ, ಅದನ್ನು ನೋಡೋಕ್ಕೆ ಸುಮಾರಾಗಿದ್ದಾರೆ. ಅವ್ರ ಲೈಫ್ನ ಎಷ್ಟು ಚೆನ್ನಾಗಿ ಲೀಡ್ ಮಾಡ್ತಾರೆ ಹೌಸ್ ವೈಫ್ ಅವರು. ಯಾರ್ಯಾರು ಹೌಸ್ ವೈಫ್ ಇದ್ದೀರಾ ಕರೆಕ್ಟಾಗಿ ಕೇಳ್ಕೊಳ್ಳಿ ಆಯಿತಾ. ಆಮೇಲೆ ವರ್ಕಿಂಗ್ ವುಮೆನು ಒಂಥರ ಮೋಟಿವೇಶನಾಗಿ ತೊಗೋಬೇಕು. ಡೈಲಿ 4 ಗಂಟೆಗೆ ಎದ್ದೇಳೋದು ಆಯಿತಾ. ಹೌಸ್ ವೈಫ್ ಅವ್ರಿಗೆ ಏನು ನೆಸೆಸಿಟಿ ಇದೆ ಹೇಳಿ 4 ಗಂಟೆಗೆ ಎದ್ದೇಳಬೇಕು ಅಂತ. ಡೈಲಿ ವಾಕಿಂಗ್, ಯೋಗ ಮಾಡೋದು. ನನಗೊಬ್ಬರು ಮೆಸೇಜ್ ಮಾಡ್ತಿರ್ತಾರೆ, ನಾನು ಡೈಲಿ ಯೋಗ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ, ನನಗೋಸ್ಕರ ನಾನು ಟೈಮ್ ಕೊಡ್ಕೋತೀನಿ ಅಂತ. ಸೊ ಅವರು ಹಾಗೆ ಒಂದು ದಿನಾನೂ ಮಿಸ್ ಮಾಡಲ್ಲ, ಸಂಡೇನೂ ಮಿಸ್ ಮಾಡಲ್ಲ. ಡೈಲಿ ವಾಕಿಂಗ್ ಹೋಗ್ತಾರೆ. ತನ್ನನ್ನು ನಾನು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅಂದರೆ ನೀವು ನಂಬಲ್ಲ. ನಮ್ಗಳಿಗೆ ನಾವು ಬರೀ ಕಾಲೇಜ್ಗೆ ಹೋಗ್ಬೇಕಾರೆ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ರೆಡಿ ಆಗ್ತೀವಿ. ಅವ್ರ ಮನೇಲಿದ್ದರೂ ಕೂಡ ಎಷ್ಟು ನೀಟಾಗಿ ಐರನ್ ಮಾಡ್ಕೊಂಡು ಬಟ್ಟೆ ಹಾಕ್ಕೋತಾರೆ, ಎಷ್ಟು ಪ್ರೆಸೆಂಟೇಬಲ್ ಆಗಿರ್ತಾರೆ, ಟೆನ್ಷನ್ನೇ ತೊಗೊಳಲ್ಲ. ಏನೋ ಅಷ್ಟು ಶಿಸ್ತು ಅಷ್ಟು ಇಷ್ಟ ನನಗೆ. ಅಂದರೆ ಈಗ ಅವ್ರಿಗೆ ಏಜ್ ಇದೆ, ಸುಮಾರು 50+ ಇದೆ ಅನಿಸುತ್ತೆ. ಹಾಗೆಯೇ ಸ್ಟಾರ್ಟಿಂಗೆಲ್ಲ ಅವ್ರು ಆ ಥರ ಇರಲಿಲ್ವಂತೆ. 30s 45ವರೆಗೂ ಆ ಥರ ಇರಲಿಲ್ಲ ಅನಿಸುತ್ತೆ. ಮೋಸ್ಟ್ಲಿ 52-53 ಅಂತ ಅನಿಸುತ್ತೆ. ಮೋಸ್ಟ್ಲಿ ಅಷ್ಟೇ ಅಂತ ಅನಿಸುತ್ತೆ. ಒಂದು 3-4 ಸತಿ ನನಗೆ ಟೈಮ್ ಸಿಕ್ಕಾಗೆಲ್ಲ ಮಾತಾಡ್ತೀನಿ. ತುಂಬ ಡಿಸಿಪ್ಲಿನ್ಡಪ್ಪ. ಮನೇಲಿದ್ದರೂ ಕೂಡ ಹೆಂಗೆ ಮನೇನ ಮೇಂಟೈನ್ ಮಾಡ್ತಾರೆ, ಮಕ್ಳಿಗೆ ಚೆನ್ನಾಗಿ ಓದಿಸ್ತಾರೆ, ಟೆನ್ಷನ್ ಮಾಡ್ಕೊಳ್ಳಲ್ಲ, ಯಾರ ಮೇಲೆ ಏನೂ ಡಿಪೆಂಡ್ ಆಗೋಲ್ಲ, ಫೀಲಿಂಗ್ಸ್ ಇಟ್ಕೊಳ್ಳಲ್ಲ. ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಎಷ್ಟೋ ವಿಷಯಗಳಲ್ಲಿ ನಾವು ನೋಡಿ ಕೇಳಿ ಕಲಿಯುವಂಥದ್ದು ಎಲ್ಲ ಇರುತ್ತೆ. ನಾವೇ ಅನುಭವಿಸಿ ಕಲಿಬೇಕು ಅಂತ ಏನಿಲ್ಲ.
ಸೊ ಅವ್ರೂ ತುಂಬ ಕಷ್ಟಗಳನ್ನ ನೋಡಿದ್ದಾರೆ ಆಯಿತಾ. ಚೆನ್ನಾಗೇ ಓದ್ಕೊಂಡಿದ್ದಾರೆ ಆಯಿತಾ. ಬಟ್ ಆದರೂ ಕೂಡ ಅವ್ರಿಗೇನೂ ರಿಗ್ರೆಟ್ ಇಲ್ಲ, ನಾನು ಮನೇಲಿದ್ದೀನಿ, ನಾನೇನೂ ಸಾಧಿಸಿಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಚಿಕ್ಕ ಚಿಕ್ಕದ್ರಲ್ಲೇ ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ನ ಕಂಡ್ಕೋತಾರೆ. ಅವ್ರ ಹೆಲ್ತ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಜಂಕ್ ಫುಡ್ಸ್ ಏನೂ ತಿನ್ನಲ್ಲ, ಮನೇಲೂ ಅಷ್ಟೇ ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡ್ತಾರೆ. ನಾವು ಈಗ ಕೆಲ್ಸಕ್ಕೆ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಕೂಲಲ್ಲಿ ಹೇಗೆ 8 ಪಿರಿಯಡ್ಸ್ ಇರುತ್ತೆ, ಆ ಪಿರಿಯಡ್ಗೆ ಆ ಕ್ಲಾಸ್ಗೆ ಹೋಗಿ ಪಾಠ ಮಾಡ್ತಾ ಇರ್ತೀನಿ. ಅದೇ ಥರ ಅವ್ರ ಮನೇಲೂ ಟೈಮ್ ಟೇಬಲ್ ಮಾಡ್ಕೊಂಡಿರ್ತಾರೆ. ಆ ಗಂಟೆಗೆ ಆ ಕೆಲಸ ಅಂತ. ಎಂಥ ಅಚ್ಚುಕಟ್ಟಿನ ಲೇಡಿ ಅಂದರೆ ತುಂಬ ಖುಷಿಯಾಗುತ್ತೆ. ನನಗೆ ನಾನು ಹೇಳ್ತೀನಲ್ಲ, ನೋಡಿ ಕೇಳಿ ಕಲಿಯುವಂಥದ್ದು ನನಗೆ ಭಾರಿ ಇಷ್ಟ. ಯಾವಾಗ್ಲೂ ಅಷ್ಟೇ, ಯಾರಾದರೂ ಏನಾದರೂ ಚೆನ್ನಾಗಿ ಅವ್ರ ಲೈಫ್ ಸ್ಟೈಲ್ ಮಾಡ್ತಿದ್ದಾರೆ ಅಂದರೆ ತುಂಬ ಕಲಿತೀನಿ ನಾನು. ಕಲಿಯೋ ಬುದ್ಧಿ ಜಾಸ್ತಿ. ಕೆಲವ್ರಿಗೆ ಈಗೋ ಇರುತ್ತೆ, ಅದನ್ನು ನೀವು ಬಿಟ್ಬಿಡಿ. ಯಾರಿಗಾನ ಇದೆ ಅಂದರೆ ಅವ್ರನ್ನ ನೋಡಿ ನಾವು ಏನಕ್ಕೆ ಕಲಿಬೇಕು ಅಂತಾರೆ ಅಂದ್ಕೊಳ್ಳೇಬೇಡಿ. ಯಾವಾಗಲೂ ಲೈಫ್ ಲಾಂಗ್ ಕಲಿತಾನೇ ಇರಬೇಕು. ಕಲಿಯೋದ್ರಿಂದಲೇ ನಾವು ಇಂಪ್ರೂವ್ ಆಗೋದು. ಅವರು ತುಂಬಾ ಎಕ್ಸಲೆಂಟಾಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಹಸ್ಬೆಂಡಿಗೂ ಹಸ್ಬೆಂಡೂ ಅಷ್ಟೇ ತುಂಬ ಸಪೋರ್ಟಿವು. ಆಮೇಲೆ ಅವರು ಬ್ಯುಸಿ ಇರ್ತಾರೆ. ಹಸ್ಬೆಂಡೂ ಅಷ್ಟೇ. ವೈಫ್ ಹೇಳೋದು ತುಂಬ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳಲ್ಲ ಅವರು. ಚೆನ್ನಾಗಿ ನೋಡ್ಕೋತಾರೆ ಹಸ್ಬೆಂಡ್ನ, ಮಕ್ಕಳನ್ನ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮನೆಯನ್ನೆಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಬಟ್ ಅವ್ರಿಗೇನು ಅಂದರೆ ನಾನು ಹೌಸ್ ವೈಫು, ಆ ಥರ ರೆಸ್ಪೆಕ್ಟ್ ಇಲ್ಲ ನನಗೆ, ಆ ಥರ ಎಲ್ಲ ಫೀಲಿಂಗ್ಸ್ ಇಲ್ಲ ಅವರಿಗೆ. ಏನೇ ಆದರೂ ಕೂಡ ಖುಷಿಯಾಗಿರಬೇಕು ನನ್ನ ಲೈಫಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟು. ಆ್ಯಕ್ಚುಲಿ ಇನ್ನೊಬ್ಬ ಮಗ ಸ್ವಲ್ಪ ಸುಮಾರಾಗಿ ಓದ್ತಾನೆ. ಒಬ್ಬ ಮಗ ಚೆನ್ನಾಗಿ ಓದ್ತಾನೆ, ಇನ್ನೊಬ್ಬ ಚೆನ್ನಾಗಿ ಓದಲ್ಲ. ಆವಾಗ ಅವ್ರು ಕೇಳ್ತಾಯಿದ್ರು ನನಗೆ, ಸ್ವಲ್ಪ ಟೀಚಿಂಗ್ ಟಿಪ್ಸ್ ಎಲ್ಲ ಕೇಳ್ತಾಯಿದ್ರು, ಹೆಂಗೆ ಓದಿಸ್ಬೇಕು ಹೇಳು ಅಂತ. ನಾನು ಹೇಳ್ತಿದ್ದೆ. ಆಗ ಅಂದ್ಕೊಳ್ಳೋದವರು, ಹೇಳಿದ್ದಿದ್ದವರು ಏನು ಅಂದರೆ, ಅಷ್ಟೊಂದು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನಾವು ಆ್ಯಸ್ ಎ ಪೇರೆಂಟ್ ಏನು ಅವರಿಗೆ ಟ್ರೈ ಮಾಡಿಸ್ಬೋದು ಅಷ್ಟು ಮಾಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಷ್ಟೇ. ಅದು ನನಗೆ ಇಂಟ್ರೆಸ್ಟ್. ಟೆನ್ಷನ್ ಮಾಡ್ಕೊಳ್ಳೋದೆಲ್ಲ ಸೀನಿಲ್ಲ. ಲೈಫಲ್ಲಿ ಸಕ್ಸೀಡ್ ಆಗಬೇಕು ಅಂದರೆ ಹೆಂಗನ ಆಗ್ತಾರೆ. ಮಕ್ಕಳಿಗೆ ಸೀರಿಯಸ್ನೆಸ್ ಬರಬೇಕು. ಸೊ ಅದಕ್ಕೆ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು. ಏನು ಖುಷಿ ಆಯಿತು ಅಂದರೆ, ಹೋಗ್ತಾ ಬರ್ತಾ ಅವರು, ನಾನು ಹೋಗೋ ದಾರಿಲೇ ಅವ್ರ ಮನೆ ಅಚ್ಚುಕಟ್ಟು ಗೊತ್ತಾ, ಒಂದು ತೋರಣ ಇರ್ಬೋದು, ಏನೇ ಇರ್ಬೋದು, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇದು ಮಾಡಿರ್ತಾರೆ. ಸೊ ಅದಕ್ಕೇ ನೀವೇನೋ ಫೇಲ್ಯೂರ್ ಆಯಿತು, ಬೇಜಾರಾಯಿತು, ನಾನೇನೂ ಸಾಧಿಸಿಲ್ಲ, ನನ್ನ ಮೇಲೆ ಪುಷ್ ಮಾಡ್ಕೊಳಕ್ಕಾಗ್ತಿಲ್ಲ ಲೈಫಲ್ಲಿ, ಆ ಥರ ಎಲ್ಲ ಏನೂ ಅಂದ್ಕೋಬೇಡಿ ಫ್ರೆಂಡ್ಸ್. ಖುಷಿಯಾಗಿರಿ ಲೈಫಲ್ಲಿ. ಅಟ್ ದಿ ಎಂಡ್ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅಟ್ಮೋಸ್ಟ್ ಇಂಪಾರ್ಟೆಂಟ್. ಹ್ಯಾಪಿಯಾಗಿರಬೇಕು. ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ. ಚಿಕ್ಕ ಚಿಕ್ಕ ಕೆಲಸಗಳನ್ನ ಏನು ಮಾಡ್ತೀರಾ ಅದನ್ನು ಎಂಜಾಯ್ ಮಾಡಿ. ನೀವೇನು ಅಂದ್ಕೊಂಡಿರ್ತೀರ, ಹೊರಗಡೆ ಹೋಗಿದ ತಕ್ಷಣವೇ ಖುಷಿ, ಮನೇಲಿ ಇದ್ದಿದ ತಕ್ಷಣ ಖುಷಿ, ಯಾವುದೂ ಖುಷಿ ಇಲ್ಲ, ಎಲ್ಲ ಕಷ್ಟನೇ. ಯಾವ ಕಷ್ಟ ಬೇಕು ಅಂತ ನಾವು ಚೂಸ್ ಮಾಡ್ಕೋಬೇಕು. ನಮಗೇನು ಸಿಕ್ಕಿದೆ ಅದರಲ್ಲೇ ಹ್ಯಾಪಿಯಾಗಿ ಇರಬೇಕು. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇವತ್ತು ಮಗಳ ಬರ್ಡೇಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಆಗಿದೆ. ಆಲ್ಮೋಸ್ಟ್ 3-4 ಡೇಸಿಂದ ಹೇಳ್ತಾನೇ ಇದ್ದಾಳೆ. ಅದು ಜಾಸ್ತಿ. ಇನ್ನು 15 ಡೇಸಿಂದನೇ ಸ್ಟಾರ್ಟ್ ಆಯಿತು. ಜುಲೈ ಸ್ಟಾರ್ಟ್ ಆಗಿದ ತಕ್ಷಣ ನನ್ನ ಬರ್ಡೇ ಅಂತ ಚಿಕ್ಕ ಮಗಳಿಗೆ, ಅದು ಆಬ್ವಿಯಸ್ಲಿ ಅಲ್ವಾ, ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಅವ್ರ ಬರ್ಡೇ ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಆ ಥರ ಫೈನಲಿ ಅವಳು ಬರ್ಡೇ ಬಂದು ಥರ್ಸ್ಡೇ, ಜುಲೈ 30ಗೆ ಅವಳು ಬರ್ಡೇ. ಅದಕ್ಕೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಆಯಿತಾ. ಕಾಮನ್ ಆಗಿ ಕೆಲವೆಲ್ಲ ಸ್ಟಾರ್ ಬಜಾರ್ಗೆ ಹೋಗಿದ್ದೆ, ಅಲ್ಲೆಲ್ಲ ಕಾಮನ್ ಆಗಿ ತಂದಿದ್ದು. ಇದು ಬಂದು ಹಾಲು ತೊಗೊಬಂದಿದ್ದೀನಿ. ಇದು ಅಪ್ಸರದು ಶಾರ್ಪ್ನರ್ ತೊಗೊಬಂದಿದ್ದೀನಿ. ಮಕ್ಕಳಲ್ಲಿ ಎಷ್ಟು ಶಾರ್ಪ್ನರ್ ಇದ್ದರೂ ಸಾಲದು, ಎಷ್ಟು ಎರೇಸರ್ ಇದ್ದರೂ ಸಾಲದು, ಸುಮ್ಮನೆ ಹಾಗೆ ಮಿಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಈ ಸರಿ ಮಾತ್ರ ಅವಳು ಏನು ಕೇಳಿದ್ರು, ಕೆಲವು ಬೇಡ ಅಂತ ಹೇಳಿದ್ದೀನಿ, ಕೆಲವು ಕೊಡಿಸಿದ್ದೀನಿ. ಸೊ ಇಯರಲ್ಲಿ ಒಂದು ಸತಿ ಅವಳಿಗೆ ಏನು ಬೇಕು ಅಂತ, ಚಿಕ್ಕ ಮಕ್ಕಳು ಅಂದರೆ ಕುರ್ಕುಲ್ ತಿಂಡಿನೇ ಆಸೆ, ಜಂಕ್ ಫುಡ್ಸೇ ಆಸೆ. ಸೊ ಇದೊಂದು ಹೈಡ್ ಆ್ಯಂಡ್ ಸಿಕ್ ಕ್ರೀಮ್ ಸ್ಯಾಂಡ್ವಿಚ್ ವಿಚಸ್ ಅಂತ, ಎಷ್ಟೊಂದು ವೆರೈಟಿ ಫ್ಲೇವರ್ಸಲ್ಲಿ ಇದೆ. ವೆನಿಲಾ, ಚಾಕ್ಲೇಟು, ಸ್ಟ್ರಾಬೆರಿ, ಆರೆಂಜ್ ಇದೆ. ಸೊ ಇದೊಂದು ಆಯಿತಾ. ಆಮೇಲೆ ಇದು ಬಂದು ಮಾಲ್ಕಿಸ್ಟ್ ಅಂತ, ಇದೂ ಅಷ್ಟೇ ಅಮೇರಿಕನ್, ಸ್ವಲ್ಪ ಕ್ರೀಮ್ ಹರ್ಬ್ಸ್ ಎಲ್ಲ ಇರುವಂಥದ್ದು. ಡ್ರೆಸ್ಸು ತೊಗೊಂಡಿದ್ದೀನಿ, ತೋರಿಸ್ತೀನಿ. ಇದು ಸ್ವಲ್ಪ ಇದು ಬಂದು ಚಾಕ್ಲೇಟ್ಸ್ ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ, ಫ್ರೆಂಡ್ಸಿಗೆ. ನೆಕ್ಸ್ಟ್ ಇದು ಹೈಡ್ ಆ್ಯಂಡ್ ಸಿಕ್ ಟೀಚರ್ಸ್ಗೆ ಕೊಡೋಕ್ಕೆ ಅಂತ. ಸುಮಾರು ಜನ ನಮ್ಮ ಟೀಚರ್ಸ್ಗೆಲ್ಲ ಹೆಂಗೆ ಅಂದರೆ, ನನ್ನ ಅಲ್ಲೇ ವರ್ಕ್ ಮಾಡೋದಲ್ವ ಎಲ್ಲನೂ, ನಾನು ಮಕ್ಕಳು ಎಲ್ಲ ನಾನು ಅಲ್ಲೇ ವರ್ಕ್ ಮಾಡ್ತೀನಿ, ಮಕ್ಕಳಲ್ಲೇ ಓದ್ತಾರೆ. ಅವರಿಗೆಲ್ಲ ಚಾಕ್ಲೇಟ್ಸ್ 5 ಸ್ಟಾರು ಅದೆಲ್ಲ ಎಲ್ಲರೂ ಆಲ್ಮೋಸ್ಟ್ ದೊಡ್ಡವರು,
ಅವರಿಗೆಲ್ಲ ಅದೆಲ್ಲ ಇಷ್ಟ ಆಗಲ್ಲ. ಇದಾದರೆ ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ, ಅಂದರೆ ಕುಕೀಸ್ ಥರ ಇರುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಪ್ಯಾಕೆಟ್ಸ್ ಇರುತ್ತೆ. ಇದು ಸ್ಟಾರ್ ಬಜಾರಲ್ಲಿ ಬೈ 1 get 1 ಇರುತ್ತೆ. ಆಮೇಲೆ ಕಡಿಮೆ ಬೀಳುತ್ತೆ, ಒಳ್ಳೇದು ಅಂತ ಅನಿಸ್ತು, ಚೆನ್ನಾಗಿರುತ್ತೆ. ನಾವು ಯೂಶ್ವಲಿ ಮಾತಾಡ್ಸಿರ್ತೀವಲ್ಲ ಟೀಚರ್ಸ್, ಅಯ್ಯೋ 5 ಸ್ಟಾರ್ ಅಂದರೆ ಇಷ್ಟ ಆಗಲ್ಲ ನಮಗೆ, ತಿನ್ನಬೇಕು ಅಂತ ಅನಿಸಲ್ಲ. ಸೊ ಅದಕ್ಕೆ ಏನೋ ಒಂದು ಅವಳಿಗೂ ಇಷ್ಟ ಆಯಿತು ಡಾರ್ಕ್ ಆ್ಯಂಡ್ ಫ್ಯಾಂಟಸಿ. ಇದರೊಳಗಡೆ ಎಷ್ಟೊಂದಿರುತ್ತೆ. ಐ ಥಿಂಕ್ ಇದು 2 ಬಾಕ್ಸ್ ತಂದಿದ್ದೀನಿ ಅನಿಸುತ್ತೆ. ಪನ್ನೀರು, ಮಿಲ್ಕಿ ಮಿಸ್ಟ್ ಪನ್ನೀರ್ ತಂದಿದ್ದೀನಿ. ಅವಳಿಗೆ ಆ ಟೈಮಲ್ಲೇ ಸ್ಟಾರ್ ಬಜಾರಲ್ಲೇ ಶಾಪಿಂಗ್ ಮಾಡಬೇಕಾದ್ರೆ ಕೇಳಿದೆ ಏನು ಬೇಕು ಅಂತ. ಅದಕ್ಕೆ ಅವಳು ಚಪಾತಿ ಮತ್ತು ಪನ್ನೀರ್ ಬಟರ್ ಪನ್ನೀರ್ ಮಸಾಲ ಬೇಕು ಅಂತಲು. ಅದಕ್ಕೆ ಮಿಲ್ಕಿ ಮಿಸ್ಟ್ ಅವ್ರದ್ದು ಇದು ಯೂಸ್ ಮಾಡಿ ತಂದಿದ್ದೀನಿ. ಆಮೇಲೆ ಆಬ್ವಿಯಸ್ಲಿ ಕುರ್ಕುರೆ, ಪಫ್ಕಾರ್ನ್ ಅಂತ ಇದು ಕೊಡಿಸಿದ್ದೀನಿ. ಆಮೇಲೆ ಅವಳ ಬರ್ಡೇ ದಿನ ಅವಳ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ಒಂದು ಕಡಿಮೆನೆ, ಇಲ್ಲಿ ಹೊಸ ಮನೆ ಅಲ್ಲ, ಫ್ರೆಂಡ್ಸ್ ಎಲ್ಲ ಕಡಿಮೆನೆ. ಸೊ ಅವರಿಗೆ ಅಂತ ಸ್ವಲ್ಪ ಫ್ರೂಟಿ ಇದೆಲ್ಲ ಬರ್ಡೇ ದಿನವೇ. ಹಿಂದಿನ ದಿನ ನಂಗೆ ಟೆನ್ಷನ್ ತೊಗೊಳಕ್ಕೆ ಇಷ್ಟನೇ ಇಲ್ಲ, ಯಾವಾಗಲೂ ಅಷ್ಟೇ. ನಾನು ಏನಾದರೂ ಇದೆ ಅಂದರೆ ಒಂದು 2 ದಿನ ಮೊದಲೇ ಎಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ರೆ ನನಗೆ ಟೆನ್ಷನೇ ಬೇಡ, ಫ್ರೀಯಾಗಿರ್ಬೋದು ನಾಳೆ. ಇವತ್ತು ನಾನು ವಿಡಿಯೋ ಮಾಡ್ತಿರೋದು ಟ್ಯೂಸ್ಡೇ, ಅವಳ ಬರ್ಡೇ ಇರೋದು ಥರ್ಸ್ಡೇ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ. ಈಗ ತಾನೇ ಬಂದಿದ್ದು, ಟೈಮ್ 6:45, ಮನೆಗೆ ಬಂದಿದ್ದು 6:45 ಆಯಿತು, ಸುಸ್ತಾಗೋಯ್ತು. ಇದು ಬಂದು ಎರೇಸರ್ಸ್ ಕೊಡಿಸಿದ್ದೀನಿ, ಬೇಕಾಗುತ್ತೆ ಅಂತ. ಇವೆಲ್ಲ ಏನು ವೇಸ್ಟ್ ಅಲ್ಲ, ಬೇಕಾಗುತ್ತೆ. ಇದನ್ನು 1 ನಿಮಿಷ, ಇದನ್ನು ಹೆಂಗೆ ಅಂದರೆ ನಾನು ಅವ್ರಿಗೆ ಕೊಟ್ಬಿಡಲ್ಲ ಫುಲ್ ತಗೋ ಅಂತ. ಏನಾದರೂ ಹೇಳ್ತಾ ಇರ್ತೀನಿ, ಇಷ್ಟು ಮಾರ್ಕ್ಸ್ ತೆಗಿಬೇಕು ಒಂದು ಎರೇಸರ್ಗೆ, ಅವ್ರಿಗೆ ಬೆಲೆ ಗೊತ್ತಾಗಬೇಕು, ಸುಮ್ಮನೆ ಕೊಡ್ಸೋದಲ್ಲ. ಇದನ್ನು ನೀವು ನಂಬಲ್ಲ, ಅವ್ರ ಲಾಕರಲ್ಲಿ ಇಟ್ಟಿರ್ತೀನಿ ನಾನು. ಒಂದೊಂದು ಎರೇಸರ್ ಬೆಲೆ ಏನು, ಒಂದೊಂದು ಶಾರ್ಪ್ನರ್ ಬೆಲೆ ಏನು, ನನಗೆ ಸುಮ್ಮನೆ ಹಂಗೆ ಕೊಡಿಸೋದೇ ಇಲ್ಲ. ಆ ಥರ ಅವ್ರಿಗೆ ಚಿಕ್ಕದನ್ನು ಕೊಡಿಸಿದ್ರು ಹೌದು ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಗೊತ್ತಾಗಬೇಕು, ಆ ಥರ ಕೊಡ್ತೀನಿ. ಮತ್ತು ಶಾರ್ಪ್ನರ್ಸು ಇದನ್ನೆಲ್ಲ ನಾನು ಹೇಳಿದ್ನಲ್ಲ, ಒಂದು ಸತಿ ಹೋಲ್ಸೇಲಾಗಿ ತಂದುಬಿಟ್ರೆ ಅದು 5 ರೂಪೀಸ್ ಬೀಳಲ್ಲ, 4 ಪಾಯಿಂಟ್ ಸಮಥಿಂಗ್ ಆ ಥರ ಬೀಳುತ್ತೆ, ಸೇವ್ ಆಗುತ್ತೆ ಅಂತ. ಇದು ಅಲ್ಲೇ ಓಪನ್ ಮಾಡಿಬಿಟ್ಟಿದ್ದಾಳೆ, ಮಿಲ್ಕಿ ಬಾರ್, ಅವಳಿಗೆ ಇಷ್ಟ ಇದು ಚಾಕ್ಲೇಟ್, ಅವಳಿಗೆ ಅಂತ ಕೊಡಿಸಿದ್ದಿತ್ತು. ನೆಕ್ಸ್ಟು ಟೀಚರ್ಸ್ಗೆ ಇದೂ 2 ಪ್ಯಾಕೆಟ್ ತಂದಿದ್ದು, 1.5 ಪ್ಯಾಕೆಟ್, ಇದು ಚಿಕ್ಕದು, ಅದು ದೊಡ್ಡದು. ನಮ್ಮದ್ರಲ್ಲೂ ಆಲ್ಮೋಸ್ಟ್ ಒಂದು 50-60 ಎಲ್ಲ ಇರ್ತಾರೆ ಫ್ಯಾಕಲ್ಟೀಸು, ಅವರಿಗೆಲ್ಲ ಆಗುತ್ತೆ ಅಂತ ಇದು ಕೊಡಿಸಿದ್ದು. ಆಮೇಲೆ ಇನ್ನೊಂದು ಪ್ಯಾಕೆಟ್ ಕಿಸ್ಮಿ ಚಾಕ್ಲೇಟ್, ಅದು ಫ್ಲೇವರ್ಸ್ ಎಷ್ಟೊಂದು ಚೆನ್ನಾಗಿದೆ ಅದು. ಆಮೇಲೆ ಇದು ಮತ್ತು ಎರೇಸರ್, ಇದು ಪೆನ್ಸಿಲ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಇದು ಕೇಳಿದ್ಲು ಅವಳು. ಆ್ಯಕ್ಚುಲಿ ನನಗೆ ಖುಷಿ ಆಯಿತು, ಏನು ಬೇಕು ಕೇಳು ಅಂತ ಸ್ಟಾರ್ ಬಜಾರಲ್ಲಿ ಕೇಳಿದ್ದಕ್ಕೆ ಅವಳು ಸ್ಟೇಷ್ನರಿನೇ ಚೂಸ್ ಮಾಡಿಕೊಂಡ್ರು. ಮುಂದೆ ತೋರಿಸ್ತೀನಿ ಅದೇನೇನು ಅಂತ, ಹೆಂಗೆ ಶಾಪ್ ಮಾಡಿದ್ವಿ ಅಂತ. ಇಷ್ಟೇ ಐಟಮ್ಸು. ಬ್ಯಾಗಲ್ಲಿ ಏನಾದರೂ ಇಟ್ಟಿದ್ದೀನಿ, ನಾನು ನೋಡ್ತೀನಿ, ಇಲ್ಲ ಅಷ್ಟೇ, ಅಷ್ಟೇ. ಇವತ್ತು ಎಷ್ಟೋ ಮೇಲು ಗೊತ್ತಾ, ಈ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಹಲ್ಲು ಎಷ್ಟೋ ಮೇಲು. ಆ್ಯಂಡ್ ಲಾಟ್ಸ್ ಆಫ್ ಲವ್ ನಿಮಗೆಲ್ಲ, ಲವ್ ಯು ಸೋ ಮಚ್. ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾಯಿದ್ರಿ, ನಮಗೂ ನೋವಿತ್ತು, ನೀವು ಕೇರ್ ಮಾಡ್ಕೊಳ್ಳಿ, ಉಪ್ಪುನೀರು ಗಾರ್ಗಲ್ ಮಾಡಿ, ಅದು ಕೋಲ್ಡ್ ಪ್ಯಾಕ್ ಇಟ್ಕೊಳ್ಳಿ ಅಂತ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲೋ ಇರ್ತೀರಾ, ನಾನೆಲ್ಲೋ ಇರ್ತೀನಿ, ಬಟ್ ಆದರೂ ಎಷ್ಟು ಕೇರ್ ಕನ್ಸರ್ನಿಂದ ಕಮೆಂಟ್ ಮಾಡ್ತೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಹೇಳಬೇಕು ಅಂದರೆ 70-80% ಕಡಿಮೆ ಆಗಿದೆ ಈ ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ. 1.5 ದಿನದಿಂದ ನಾನು ಪೇನ್ ಕಿಲ್ಲರ್ ತೊಗೊಂಡಿಲ್ಲ, ಸೊ ಸ್ವೆಲ್ಲಿಂಗೂ ಅಷ್ಟೊಂದು ಇಲ್ಲ, ಕಡಿಮೆ ಆಗಿದೆ ನಿಜ. ಒಂದು 5-6 ದಿನದಿಂದ ಸಾಕಾಗೋಗಿತ್ತು. ಓಕೆ, ಈಗ ಡ್ರೆಸ್ ಇದು ಬಂದು ಈ ಥರ ನೋಡಿ, ಈ ಥರ ಇದೆ ಪ್ಯಾಂಟು. ಎಷ್ಟು ಸಾಫ್ಟಾಗಿದೆ ಅಂದರೆ ಆಬ್ವಿಯಸ್ಲಿ ಕಾಸಿಗೆ ತಕ್ಕ ಕಜ್ಜಾಯ ಇದು. ಇದೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್, ಆಯಿತಾ. ಒಂದು 600 ರೂಪೀಸ್ ಏನೋ ಇರ್ಬೋದು, ಇದ್ರ ಮೇಲಿದೆ, ಬಟ್ ನಾನು 600 ರೂಪೀಸ್ ಪೇ ಮಾಡಿದ್ದಿತ್ತು. ನೋಡಿ ಈ ಥರ ಇದೆ ಲೆಂತ್, ತುಂಬ ಸಾಫ್ಟ್ ಇದೆ, ನೀವು ಫೀಲ್ ಮಾಡ್ಕೋಬೋದು, ಅಷ್ಟು ಸಾಫ್ಟ್, ತುಂಬ ಸಾಫ್ಟ್ ಇದೆ. ನನ್ನ ಚಿಕ್ಕವಳು ಹೆಂಗೆ ಅಂದರೆ, ಒಂದು ರೀಸನ್ ಏನಕ್ಕೆ ಈ ಥರ ಟಾಪ್ ಬಾಟಮ್ ಥರ ತೊಗೊಂಡಿದ್ದು ಅಂದರೆ, ಸ್ಕೂಲಲ್ಲಿ 8 hours ಅವಳು ಇರಬೇಕು. ಲಾಸ್ಟ್ ಟೈಮು ತುಂಬ ಗ್ರ್ಯಾಂಡ್ ಡ್ರೆಸ್ ತೊಗೊಂಡೆ, ಬಟ್ ಅವಳಿಗೆ ಚುಚ್ತಾ ಇತ್ತು, ಕಂಫರ್ಟಬಲ್ ಇರಲಿಲ್ಲ. ಸೊ ಈ ಥರ ತೊಗೊಂಡ್ರೇ ಬೆಸ್ಟ್ ಅಂತ ಅನಿಸ್ತು. ಸ್ವಲ್ಪ ನೋಡೋಕ್ಕೆ ಲುಕ್ ವೈಸ್ನು ಸಕ್ಕದಾಗಿದೆ. ಬೆಲ್ ಬಾಟಮ್ ಪ್ಯಾಂಟ್ ಥರ ಬಂದಿದೆ, ಒಂಥರ ಚೆನ್ನಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಇದು ಟಾಪು, ಇದು ಆಯಿತಾ, ಟಾಪ್ ಇದು. ಇದಕ್ಕೆ ಬಟನ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ,
ಕಾಣಿಸ್ತಿದೆಯೋ ಇಲ್ಲೋ? ಕಾಣಿಸ್ತಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು. ಆಮೇಲೆ ಡಿಸೈನ್ಸ್ ಈ ಥರ ಇದೆ. ಒಳಗಡೆ ಬಂದು ಈ ಥರ ಮೆಟೀರಿಯಲ್ ಒಳಗಡೆ ಸಕ್ಕದಾಗಿದೆ. ಆಯಿತಾ, ಇದನ್ನೆಲ್ಲ ತಂದು ನಂಗೆ ಸುಸ್ತಾಗೋಯ್ತು ಇವತ್ತಂತೂ. ಬ್ಲರ್ ಆಯ್ತಲ್ಲ. ಆಯಿತಾ. ಸೊ ಈ ಥರ ಇದಕ್ಕೆ ಇದು ಕಾಂಬಿನೇಷನ್. ಇದು ಎಲ್ಲ ಅಕ್ಕ ತಂಗಿ ಸೆಲೆಕ್ಷನ್ನೇ. ಅವರಿಗೆ ಬಿಟ್ಬಿಡ್ತೀನಿ. ಚೆನ್ನಾಗಿದೆ ಅನಿಸ್ತು, ಕಂಫರ್ಟಬಲ್, ಅವಳಿಗೆ ಖುಷಿ ಆಯಿತು. ಓಕೆನಾ, ಇದೊಂದು. ಆಮೇಲೆ ಇದು ಡೈಲಿ ವೇರ್ಸ್ಗೆ ಅಷ್ಟೇ. ಲೆಗ್ಗಿಂಗ್ಸ್ ಎಲ್ಲ ಅವಳಿಗೆ ಟೈಟ್ ಆಗ್ತಿತ್ತು. ಏನು ಬೆಳೀತಾರೆ ಮಕ್ಕಳು ಅಂತ ಅನಿಸ್ಬಿಡುತ್ತೆ. ಡಬ ಬೆಳೆದು ಬಿಡ್ತಾರೆ, ಟೈಟ್ ಆಗುತ್ತೆ, ಹರಿದೋಗುತ್ತೆ. ಆಯಿತಾ, ಅದಕ್ಕೆ 2 ಲೆಗ್ಗಿಂಗ್ಸು ಮತ್ತು ಒಂದು ಟೀ ಶರ್ಟು ತೊಗೊಂಡಿದ್ದೆ. 4 ನೀವು ನಂಬಲ್ಲ ಆಯಿತಾ. 4 ಟೀ ಶರ್ಟು 4 ಪ್ಯಾಂಟ್ ತೊಗೊಂಡಿದ್ದೆ. ಬಿಲ್ ನೋಡಿ ತಲೆ ತಿರ್ಗೋಯ್ತು ನನಗೆ. ಆಯಿತಾ, ಅದಕ್ಕೇ ಈಗಂತೂ ಅಷ್ಟೊಂದೆಲ್ಲ ಖರ್ಚು ಮಾಡೋ ಇದರಲ್ಲಿಲ್ಲ. ಎಷ್ಟು ಬೇಕೋ ಅಷ್ಟು ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಬಂದಿದ್ದಾಯಿತು. ಇದೆಲ್ಲ ಎಷ್ಟು ಸಾಫ್ಟ್ ಇದೆ ಆಯಿತಾ. ಇದೆಲ್ಲ ಏನಿಲ್ಲ ಫ್ರೆಂಡ್ಸ್, ಒಂದು 150-200 ರೂಪಾಯಿ ಅಷ್ಟೇ. ಎಷ್ಟು ಸಾಫ್ಟ್ ಇದೆ, ಖುಷಿ ಆಯ್ತು ಇದೆಲ್ಲ. ಆಯಿತಾ, ಇಷ್ಟೇ. ಅದ್ರ ಜೊತೆಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದೆ. ಅಷ್ಟೇ, ಇನ್ನೇನು ತಂದಿಲ್ಲ. ಇಷ್ಟು ಏನೋ ತಂದೆ. ಕೇಕ್ ಒಂದು ಆರ್ಡ್ರ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಬ್ಯಾಗಲ್ಲಿದೆ ಅನಿಸುತ್ತೆ. ಅಷ್ಟೇ. ಇಷ್ಟೆಲ್ಲ ತಂದು ಈಗ ಬಂದು ರಿಲ್ಯಾಕ್ಸ್ ಆಗಿದ್ದೀನಿ. ಈಗ ಬಂದಾದಮೇಲೆ ಹೆಂಗೆ ರೊಟೀನ್ ಆಗುತ್ತೆ ಅಂದರೆ, ಫಸ್ಟು ಹೊರಗಡೆ ಎಲ್ಲ ಕೂಡಿಸ್ಬಿಡ್ತೀನಿ, ಮನೆ ಒಳಗಡೆ ಎಲ್ಲ ಕೂಡಿಸ್ತೀನಿ. 15-20 ಮಿನಿಟ್ಸ್, ನೀವು ನಂಬಲ್ಲ, ಹೊರಗಡೆ ಬಂದಿದ ತಕ್ಷಣ ಕೂತೇ ಇದ್ದೀನಿ. ನನಗೆ 5-10 ಮಿನಿಟ್ಸ್ ನಂಗೆ ಸುಸ್ತಾಗೋಯ್ತು. ಗಾಡಿ ನಿಲ್ಲಿಸು ಗಾಡಿಲೇ ಹೋಗಿದ್ದಿತ್ತು. ಅಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ. ಆಲ್ಮೋಸ್ಟ್ ಒಂದು 20 ಕಿಲೋಮೀಟರ್ಸ್ ಗಾಡಿ ಓಡಿಸಿದ್ದೀನಿ. ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲ ಸೇರಿಸಿ ಒಂದು 40 ಕಿಲೋಮೀಟ್ರ್ ಓಡಿಸಿದ್ದೀನಿ ನಾನು. ಬೆನ್ನು ಸಿಕ್ಕಾಬಟ್ಟೆ. ಏನೋ ಮೆಸೇಜ್ ಬಂತು, ಅದಕ್ಕೆ ಬೆನ್ನೋತಾಯಿತು. ಅದಕ್ಕೆ ಮನೆಗೆ ಬಂದು ಮನೆ ಒಳಗಡೆ ಬರಲೇ ಇಲ್ಲ ನಾನು, ಹೊರಗಡೆನೇ ಕೂತಿದ್ದೀನಿ. ಅಷ್ಟು ಸಾಕಾಯಿತು. ಆಮೇಲೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಒಂದು ಸ್ನಾನ ಮಾಡಿದ್ಮೇಲೆ 100% ಕಾಲೇಜಿಂದ ಬಂದಾದಮೇಲೆ ನಾನು ಸ್ನಾನ ಮಾಡೇ ಮಾಡ್ತೀನಿ. ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಆಮೇಲೆ ನಮ್ಮ ಡೈಲಿ ರೊಟೀನ್, ನನ್ನ ಹೌಸ್ ವೈಫ್ ಸ್ಟಾರ್ಟ್ ಆಗುತ್ತೆ. ಏನೇ ಇದ್ದಿದ್ರೂ ಕೂಡ ಎಷ್ಟಾಗುತ್ತೋ ಎನರ್ಜಿ ಇರುತ್ತೆ, ಅದನ್ನು ಮೇಂಟೈನ್ ಮಾಡಿಕೊಂಡು, ತುಂಬ ಎನರ್ಜಿ ಇಲ್ಲ ಅಂದರೆ ಲೈಟಾಗಿ ಏನಾದ್ರು ಮಾಡ್ಕೋತೀನಿ. ಎನರ್ಜಿ ಇದ್ದಿದ್ದಿನ ಸ್ವಲ್ಪ ಡಾರ್ಕಾಗೆ ಮಾಡ್ಕೋತೀನಿ. ಮಕ್ಳಿಗೆ ಓದಿಸೋದಿರುತ್ತೆ. ಈಗ ಚಿಕ್ಕ ಮಗಳು ಆಟಾಡೋಕ್ಕೆ ಹೋಗಿದ್ದಾಳೆ. ಅವಳು ಹೆಂಗೆ ಗೊತ್ತಾ, ಓದಿಸ್ತಾ ಇದ್ದಾಗ 15 2s ಎಷ್ಟು ಅಂತ ಕೇಳೋದು, 15 + 15 ಎಷ್ಟು, ಈ ಥರದ್ದು ಏನಾದರೂ ರಿಲೇಟೆಡ್ ಟು 30 ಅಂತ ಆನ್ಸರ್ ಬಂದಾಗ, ಅಮ್ಮ 15 + 15 ನನ್ನ ಬರ್ಡೇ ಡೇಟು 30 ಅಂತ ಹೇಳೋಳು. ಎಷ್ಟು ಇದು ಮಾಡಿದ್ದಾಳೆ ಅಂದರೆ ನಮಗಂತೂ ಇರಿಟೇಷನು. ಆ ಕ್ಯಾಲೆಂಡ್ರಲ್ಲಿ ರೌಂಡ್ ಮಾರ್ಕ್ ಮಾಡೋದು. ಜುಲೈ 1 ಬಂದಿದ ತಕ್ಷಣ, ಅಮ್ಮ ಇನ್ನು 29 ಡೇಸಲ್ಲಿ ನನ್ನ ಬರ್ಡೇ. ಇನ್ನು ಜುಲೈ 2 ಬಂದಾಗ, ಅಮ್ಮ ಇನ್ನು 28 ಡೇಸಲ್ಲಿ ನನ್ನ ಬರ್ಡೇ. ಹೇಳಿ ಫೈನಲಿ ಮಾತ್ರ ಮಕ್ಕಳಿಗೆ ಸ್ಪೆಷಲ್ ಅದು. ನಾನು ಆದಷ್ಟು ಒಳಗೆ ಹ್ಯಾಪಿ ಫೀಲ್ ಮಾಡಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ನೋಡೋಣ ಹೆಂಗಾಗುತ್ತೋ ಅವತ್ತು ಆ ಥರ ಪ್ಲ್ಯಾನ್ ಮಾಡಿ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ಕೋತೀನಿ. ಒಂದು, ನೀವು ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ. ಇನ್ನೊಂದು, ಎಷ್ಟೋ ವರ್ಷ ಆದಮೇಲೆ ಶ್ರೀನಿತಾ ವೀಡಿಯೋ ನೋಡಿದಾಗ, ನಾವುಗಳ ವೀಡಿಯೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಈ ಥರ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಆಗಿತ್ತು ಅಂತ. ಸೊ ಆ ಥರ ಒಂದು ಮೆಮೊರಿ ಇರುತ್ತೆ ಅಂತ. ಸೊ ಓಕೆ, ಈಗ ಕೆಲಸ ಕಂಟಿನ್ಯೂ ಮಾಡೋಣ ಅಂತ. ಹೋಪ್ ಇದೆಲ್ಲ ಇಷ್ಟ ಆಯಿತು. ಡ್ರೆಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.